ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಗೆ ತಾವು ಯಾರಾದ್ರೂ ಸಿದ್ಧತೆ ಮಾಡ್ತಾ ಇದ್ದಾರೆ, ತಮಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಈ ಒಂದು ಹುದ್ದೆಗೆ ಇನ್ನೂ ಸಿಲೆಬಸ್ ಯಾರು ಸರಿಯಾಗಿ ನೋಡಿಲ್ಲೋ ಇನ್ನೊಂದ್ಸಲ ನೋಡ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಏನ್ ಮಾಡ್ತೀರಾ, ಪೇಪರ್ 1 ಅಲ್ಲಿ ಏನಿದೆ, ಸೊ ಪೇಪರ್ 1 ಅಲ್ಲಿ GK ಇದೆ, ಅಂದ್ರೆ ಸಂವಿಧಾನ ಇದೆ, ಇತಿಹಾಸ ಇದೆ, ಭೂಗೋಳಶಾಸ್ತ್ರ ಇದೆ, ಪ್ರಚಲಿತ ಘಟನೆಗಳಿದೆ ಅಂತ ಹೇಳಿ ಒಂದು 4 ಸಬ್ಜೆಕ್ಟ್ ಅಷ್ಟೇ ಫೋಕಸ್ ಮಾಡಿರ್ತೀರಾ. ಸೊ ಪೇಪರ್ 2 ದಲ್ಲಿ ಏನಿದೆ, ಪೇಪರ್ 2 ಹತ್ರ ತಮಗೆ ಗೊತ್ತಿದೆ ಅನ್ಕೋತೀನಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಕಂಪ್ಯೂಟರ್. ಪೇಪರ್ 2 ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಪೇಪರ್ 1 ಅಲ್ಲಿ ಇವಿಷ್ಟೇ ಓದ್ಕೊಂಡ್ ಬಿಡ್ತೀರಾ. ಆದ್ರೆ ನೀವು ಕರೆಕ್ಟ್ ಆಗಿ ಸಿಲೆಬಸ್ ನೋಡ್ಕೊಂಡು ಅದಕ್ಕೆ ಪ್ರಿಪರೇಷನ್ ಕೆಲವು ಜನ ಮಾಡಲ್ಲ. ಸೊ ಅದಕ್ಕೆ ತಾವು ದಯವಿಟ್ಟು ಅದರ ಕಡೆ ಗಮನ ಹರಿಸಿ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಪೇಪರ್ 1 ಸಿಲೆಬಸ್ ನೋಡಿ. ಪತ್ರಿಕೆ 1 ಸಿಲೆಬಸ್ ಅಲ್ಲಿ ಏನಿದೆ ನೋಡಿ, ಪ್ರಚಲಿತ ಘಟನೆಗಳಿದೆ. ಎಸ್, ತಾವೆಲ್ಲ ಓದಿರ್ತೀರ, ಯಾವುದೋ ಒಂದು ಪತ್ರಿಕೆ ಓದ್ತಾ ಇರ್ತೀರ, ಸೂಪರ್, ವೆರಿ ಗುಡ್, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ದೈನಂದಿನ ಗ್ರಹಿಕೆ ವಿಷಯಗಳು, ಜನರಲ್ ಟಾಪಿಕ್, ಏನು ಕ್ವಶನ್ಸ್ ಬರುತ್ತೆ ಯಾರು ಗೊತ್ತಾಗಲ್ಲ. ಸಂವಿಧಾನ ಓದ್ತಿದ್ದೀರಾ, ಇತಿಹಾಸ ಓದ್ತಿದ್ದೀರಾ, ವಿಶೇಷವಾಗಿ ಕರ್ನಾಟಕ ಇತಿಹಾಸ ಇಂಪಾರ್ಟೆಂಟ್. ಭಾರತದ ಇತಿಹಾಸದೊಂದಿಗೆ ಕರ್ನಾಟಕ ಇತಿಹಾಸ ತಾವೆಲ್ಲ ಓದ್ತಾ ಇರ್ತೀರಾ, ಸೂಪರ್. ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಈ ಸಬ್ಜೆಕ್ಟ್ ತಾವೆಲ್ಲ ಓದ್ತಾ ಇರ್ತೀರಾ. ತಾವು ಗಮನ ಹರಿಸಬೇಕಾಗಿದ್ದು ಯಾವ್ದಪ್ಪ ಅಂದ್ರೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಯಾಕಂದ್ರೆ ಇದು ನೋಡಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು. ಈಗ ನಂಜುಂಡಪ್ಪ ವರದಿ ಬರುತ್ತೆ, ಅಸಮತೋಲನ, ಪ್ರಾದೇಶಿಕ ಅಸಮತೋಲನ, ರಾಜ್ಯಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಷಯಗಳು ಬರ್ತವೆ. ಇದ್ರ ಬಗ್ಗೆ ಗಮನ ಹರಿಸಿದಿರಾ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ. ಇವತ್ತಿನಿಂದ ಸುಮಾರು ಇನ್ನು 24-25 ದಿನ ಇದೆ. ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದಿಲ್ಲ. ಇಲ್ಲಿಂದ ಎಕ್ಸಾಮ್ಗೆ ಇನ್ನೂ 24-25 ದಿನ ಸಮಯ ಇದೆ. ಈ ಸಮಯದಲ್ಲಿ ತಾವು ಇದ್ರ ಕಡೆ ಗಮನ ಹರಿಸಿರೋದು ನನ್ನ ಒಂದು ಉದ್ದೇಶ. ಆಮೇಲೆ ಗ್ರಾಮೀಣ ಅಭಿವೃದ್ಧಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತಾವು ಯಾರಾದ್ರೂ ಕೋಚಿಂಗ್ ತಗೊಂಡಿದ್ರೆ ವೆಲ್ ಅಂಡ್ ಗುಡ್, ವೆರಿ ಗುಡ್. ಯಾರಾದ್ರೂ ನಾನು ಗ್ರಾಮೀಣ ಭಾಗದಲ್ಲಿ ಇದೀನಿ ಸರ್, ನಾನು ಕೋಚಿಂಗ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಅಂದ್ರೆ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋಗಳಿದೆ ಫ್ರೀ ಆಗಿ. ಇದೇ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳಿದೆ. ನಾನು ಬೇಕಾದ್ರೆ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವೆಲ್ಲಾದ್ರೂ ಕ್ಲಾಸ್ ನೋಡಿದ್ರೆ ಬೇಡ, ಯಾರಿಗೆ ಈ ವಿಷಯಗಳ ಬಗ್ಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ವೋ, ಯಾರಿಗೆ ತಿಳ್ಕೋಬೇಕನ್ಸಿದೆಯೋ, ಸೊ ದಯವಿಟ್ಟು ನೋಡಿ. ನಂದು ಒಂದೇ ಅಂತಲ್ಲ, ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕ್ಲಾಸಸ್ಗಳಿದೆ. ನಿಮ್ಮ ಊರಲ್ಲಿ ಇದ್ಕೊಂಡು ನಿಮ್ಮ ಜಾಗದಲ್ಲಿ ಇದ್ಕೊಂಡು ನೋಡೋದಕ್ಕೊಂದು ಅವಕಾಶ ಇದೆ. ಅದ್ರ ಕಡೆ ಗಮನ ಹರಿಸಿ ಅನ್ನೋದು ನನ್ನ ಒಂದು ಉದ್ದೇಶ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸುಮಾರು ಒಂದು 8-9 ವಿಡಿಯೋಗಳಿದೆ ನಂದು. ಈ ಒಂದು ವಿಡಿಯೋದ ಕೆಳಗಡೆ ಲಿಂಕ್ ಅಲ್ಲಿ ನೋಡಿ, ಫಸ್ಟ್ ಕಮೆಂಟ್ ಅಲ್ಲಿ ನೋಡಿ ಇಲ್ಲ. ಆಮೇಲೆ ನಾನು ಅಷ್ಟೇ ಅಲ್ಲ, ನಂಜುಂಡಪ್ಪ ವರದಿ ಬಗ್ಗೆ ಮಾತಾಡಿನಿ, ಪ್ರಾದೇಶಿಕ ಸಮತೋಲನ, ಹೈದರಾಬಾದ್, ಕಲ್ಯಾಣ ಕರ್ನಾಟಕ, ಆ ಒಂದು ಪ್ರದೇಶ ಹೆಂಗ್ ಹಿಂದುಳಿತು, ಯಾವಾಗ, ಅದ್ರಾಗೆಲ್ಲ ಡೀಟೇಲ್ ಇದೆ. ಮತ್ತೆ ನಾನು ಅಷ್ಟೇ ಹೇಳಿದ್ರೆ ಈ ಸಹಕಾರ, ಗ್ರಾಮೀಣ ಸಹಕಾರ ಇದೆ ನೋಡಿ, ಸಹಕಾರದ ಬಗ್ಗೆ ಓದಿದ್ದೀರಾ. ಸಹಕಾರಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಕೂಡ ಮಾಡಿದ್ದೇನೆ, ಅವು ಕೂಡ ಲಿಂಕ್ ಕೊಡ್ತೀನಿ. ಅವು ಕೂಡ ಲಿಂಕ್ ಈ ವಿಡಿಯೋದ ಕೆಳಗಡೆ ಇದೆ ಮತ್ತು ಫಸ್ಟ್ ಕಮೆಂಟ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ, ಎಕನಾಮಿಕ್ ಸರ್ವೆ ಓದ್ಬೇಕು, ಆರ್ಥಿಕ ಸಮೀಕ್ಷೆ ನೋಡ್ಕೋಬೇಕು. ಆಮೇಲೆ ಅರ್ಥಶಾಸ್ತ್ರ ಓದ್ಬೇಕು. ಅರ್ಥಶಾಸ್ತ್ರ, ಭಾರತದ ಅರ್ಥವ್ಯವಸ್ಥೆ, ಕರ್ನಾಟಕದ ಅರ್ಥವ್ಯವಸ್ಥೆ ಎಲ್ಲ ಕವರ್ ಆಗ್ಬೇಕು. ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಇದು ನನ್ನ ಹತ್ರ ಇಲ್ಲ ವಿಡಿಯೋಗಳು. ಸೊ ತಾವು ನನ್ನ ಹತ್ರ ಇಲ್ಲ ಅಂತ ಹೇಳಿ ಬಿಡಂಗಿಲ್ಲ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕು. ಬೇರೆ ಯಾರಾದ್ರೂ ಮಾಡಿರ್ತಾರೆ, ಸೊ ಬೇರೆ ಯಾರಾದ್ರೂ ಮಾಡಿರ್ತಾರೆ, ಮಾಡಿದ್ದು ತಗೊಂಡು ಮಾಡ್ಬೇಕು. ಎಲ್ಲ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ, ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಸಿಗ್ತವೆ ನಿಮಗೆ. ಇಲ್ಲ ಯಾವ್ದಾದ್ರು ನೋಟ್ಸ್ ಸಿಗುತ್ತೆ, ಆ ನೋಟ್ಸ್ ಅನ್ನ ಫಾಲೋ ಮಾಡಿ. ಅರ್ಥ ಆಯ್ತಾ? ಸೊ ಹೀಗಾಗಿ ಇವುಗಳಿಗೆ ಗಮನ ಕೊಡಿ. ಈ ವಿಷಯಗಳಿಗೆ ಬಹಳಷ್ಟು ಜನ ಗಮನ ಕೊಡಲ್ಲ ಅನ್ನೋದು ಒಂದು ಉದ್ದೇಶದಿಂದ ನಿಮ್ಮನ್ನ ಎಚ್ಚರಿಸೋದಕ್ಕೆ, ನಿಮ್ಮನ್ನ ಮತ್ತೆ ಅಲರ್ಟ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ತಮ್ಮ ಗಮನದಲ್ಲಿರಲಿ. ಪೇಪರ್ 2 ಹತ್ರ ತಮಗೆ ಗೊತ್ತೇ ಇದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್. ಸೊ ಇವುಗಳು ಕೂಡ ತಾವು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಸರಿಯಾಗಿ ನಿಮ್ಮ ಒಂದು ಪರೀಕ್ಷಾ ಸಿದ್ಧತೆ ಸರಿಯಾಗಿ ಹೋಗ್ತಾ ಇದೆ ಅನ್ನೋದು ನಾನು ಭಾವಿಸ್ತೇನೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಒಂದು ಪೇಪರ್ಗೆ, ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಇಲ್ಲ. ಯಾಕೆ ತಮಗೆ ಗೊತ್ತಿದೆ ಅನ್ಕೋತೀನಿ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಹಳೆ ಪ್ರಶ್ನೆ ಪತ್ರಿಕೆಗಳಿಲ್ಲ. ಹಾಗಾದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಹೆಚ್ಚು ಗಮನ ಕೊಡಬೇಕು, ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ನೋಡಿ, ನೀವು ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ಆನ್ಲೈನ್ ಅಲ್ಲಿ ಸಿಕ್ಕರೆ ಆನ್ಲೈನ್ ತಗೊಳ್ಳಿ, ಆಫ್ಲೈನ್ ಎಲ್ಲಾದ್ರೂ ಒಂದು ಅಟ್ಲೀಸ್ಟ್ ಒಂದು 15-20 ಪ್ರಶ್ನೆ ಪತ್ರಿಕೆಗಳಾದ್ರೂ ಸಾಲ್ವ್ ಮಾಡ್ಬೇಕು ನೀವು, ಪೇಪರ್ 1 ಮತ್ತು ಪೇಪರ್ 2. ಯಾಕಂದ್ರೆ ನೀವು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದನೇ ನಿಮ್ಗೆ ಗೊತ್ತಾಗುತ್ತೆ ಪೇಪರ್ ಹೆಂಗ್ ಬರುತ್ತೆ. ಆಮೇಲೆ ಎಕ್ಸಾಮ್ ಅಲ್ಲಿ ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಲ್ಲ. ಆಮೇಲೆ ಎಕ್ಸಾಮ್ ಅಲ್ಲಿ ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಸೊ ಹೀಗಾಗಿ ನೀವು ಮನೆಯಲ್ಲಿ ಬಿಡಿಸಬೇಕಾದ್ರೆ ಸೇಮ್ ಪರೀಕ್ಷೆ ಹೆಂಗ್ ಬಿಡಿಸ್ತಾರೆ ಹಂಗೆ 1.5 ಗಂಟೆ ಸಮಯ ಹಾಕೊಳ್ಳಿ, ಅಲ್ಲಿ 2 ಗಂಟೆ ಇರುತ್ತೆ. ನೀವು ಇಲ್ಲಿ 1.5 ಗಂಟೆ ಹಾಕೊಂಡು ಎಲ್ಲ 100 ಪ್ರಶ್ನೆಗಳು ಆದ್ಮೇಲೆ ಲಾಸ್ಟ್ಗೆ ಆನ್ಸರ್ ನೋಡ್ಬೇಕು. ಅದು ಮರೆಯಲ್ಲ ನೀವು ಯಾವತ್ತು. ಯಾಕಂದ್ರೆ ಪ್ರಶ್ನೆಗಳಿಗೆ ವಿಚಾರ ಮಾಡ್ತಿರ್ತಾರೆ, ತಲೆ ಓಡಿಸ್ತಿರ್ತಾರೆ, ಅದೇ ನಿಜವಾದ ನಾಲೆಜ್.
ಲಾಸ್ಟಿಗೆ ಆನ್ಸರ್ ನೋಡ್ಬೇಕು ಯಾವಾಗಲೂ, ಕ್ವಶನ್ ನೋಡೋದು ಆನ್ಸರ್ ನೋಡೋದು ಹಂಗೆ ಮಾಡಬಾರ್ದು. ಸೊ ಈಗ ನಿಮಗೆ ಏನಾದರೂ ಬೇಕು ಅಂದ್ರೆ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ದೀನಿ, ಸಾಮಾನ್ಯ ಕನ್ನಡ ಪ್ರಶ್ನೆಗಳಿದೆ ನೋಡಿ, 8 ಪ್ರಶ್ನೆ ಪತ್ರಿಕೆಗಳಿದೆ. PDF ಕಳಿಸ್ತೀನಿ ನಾನು, PDF ಸಾಫ್ಟ್ ಕಾಪಿ ಇರುತ್ತೆ. ನೀವು ವಾಟ್ಸಪ್ ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು, 7026583625 ಕೆ ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ ಏನು ಮಾಡ್ತೇನೆ, 8 ಪ್ರಶ್ನೆ ಪತ್ರಿಕೆ ಕಳಿಸ್ತೇನೆ. ನೀವು ಫೋನ್ ಪೇ ಮಾಡಬೇಕು 160. ಪ್ರತಿ ಪ್ರಶ್ನೆ ಪತ್ರಿಕೆಗೆ ಜಸ್ಟ್ 20 ರೂಪೀಸ್, ಪ್ರತಿ ಪ್ರಶ್ನೆ ಪತ್ರಿಕೆಗೆ 20 ರೂಪಾಯಿ. ನೀವು ಇದನ್ನೊಂದು 2-3 ಸಲ ರಿವಿಷನ್ ಮಾಡ್ಕೊಳ್ಳಿ, ಪಕ್ಕ ಯೂಸ್ ಆಗುತ್ತೆ. ಸ್ಟ್ಯಾಂಡರ್ಡ್ ಇದೆ, ಕ್ವಶನ್ಸ್ ಹೆಂಗೆ ಬರ್ತಾವ ಅನ್ನೋದು ಈ ಕ್ವಶನ್ ಪೇಪರಿಂದ ನೀವು ನೋಡ್ಬೋದು. ಅಥವಾ ಹಳೆದು FD SD ಅದು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ, ಆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ FD SD ಇದೆಲ್ಲ ಸಾಮಾನ್ಯ ಕನ್ನಡ ಒಂದು ಪೇಪರ್ ಇರುತ್ತೆ, ಅರ್ಥ ಆಯ್ತಾ? ಸೊ ಇದರ ಸದುಪಯೋಗ ಪಡಿಸ್ಕೊಳ್ಬಹುದು. ಅದೇ ತರ ಜನರಲ್ ಇಂಗ್ಲಿಷ್ 10 ಪ್ರಶ್ನೆ ಪತ್ರಿಕೆಗಳಿದೆ. ಇದನ್ನು ಕೂಡ 35 ಮಾರ್ಕ್ಸಿಗೆ ಬರುತ್ತೆ ನಿಮಗೆ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ. ಇದನ್ನು ಪ್ರತಿ ಪ್ರಶ್ನೆಗೆ 20 ರೂಪೀಸ್ ಇದೆ. ಸೊ ಇಲ್ಲಿ ನೀವು ಜನರಲ್ ಇಂಗ್ಲಿಷ್ ಅಂತ ಟೈಪ್ ಮಾಡಬೇಕು ನಿಮಗೆ ಬೇಕು ಅಂದ್ರೆ. ನಿಮಗೆ ಎರಡೂ ಬೇಕು ಅಂದ್ರೆ K+G ಅಂತ ಟೈಪ್ ಮಾಡಿದ್ರೆ ನಾನು ನಿಮ್ಗೆ ಎರಡು ಕಳಿಸ್ತೀನಿ. 200 + 160 360 ಆಗುತ್ತೆ. ಬಟ್ ನೀವು ಎರಡು ತಗೋತೀನಿ ಅಂದ್ರೆ 350 ಸಿಗುತ್ತೆ. ಕ್ವಶನ್ಸ್ ತುಂಬಾ ಸ್ಟ್ಯಾಂಡರ್ಡ್ ಇದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ತಗೊಳ್ಳಿ. ಇದಷ್ಟೇ ಅಲ್ಲ, ಮತ್ತೆ ಎಲ್ಲೆಲ್ಲಿ ಸಿಗುತ್ತೆ ಕ್ವಶನ್ ಪೇಪರ್ಸ್, ನೀವು ದಿನ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ಬೇಕು ಇನ್ಮೇಲೆ, ಡೈಲಿ ಒಂದು. ಸೊ ಕನಿಷ್ಠ ಒಂದು 20 ಪ್ರಶ್ನೆ ಪತ್ರಿಕೆಗಳಾದ್ರೂ ಸಾಲ್ವ್ ಮಾಡ್ಕೊಂಡು ಹೋಗಿ, ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗಲಿದೆ ಅಂತ ನನ್ನ ಭಾವನೆ. ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಬೇಕು ನೀವು, ಸೇಮ್ ಇದೇ ನಂಬರ್ಗೆ. ಜಸ್ಟ್ ಅಲ್ಲಿ ಕನ್ನಡ ಬೇಕಂದ್ರೆ K ಅಂತ ಟೈಪ್ ಮಾಡಿ, ಇಂಗ್ಲಿಷ್ ಬೇಕಂದ್ರೆ G ಅಂತ ಟೈಪ್ ಮಾಡಿ, ಎರಡು ಬೇಕಂದ್ರೆ 2 ಅಂತ ಟೈಪ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ. ನೀವು ನನಗೆ ಫೋನ್ ಪೇ ಮಾಡಬೇಕು. ಓಕೆ, ಸೊ ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಲಿದೆ ಅಂತ ಭಾವಿಸ್ತಾರೆ. ಯಾರಾದರೂ ನಿಮ್ಮ ಒಬ್ಬ ಸ್ನೇಹಿತರು, ನಿಮ್ಮ ಅಕ್ಕ, ತಮ್ಮ, ಅಣ್ಣ, ತಂಗಿ ಯಾರಾದರೂ ಕೋಚಿಂಗ್ ಹೋಗದೇ ಇದ್ರೆ, ಅವ್ರಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಸೆಂಡ್ ಮಾಡಿ. ಯಾಕಂದ್ರೆ ಈ ವಿಡಿಯೋದ ಕೆಳಗಡೆ ಬಹಳಷ್ಟು ವಿಡಿಯೋ ಲಿಂಕ್ಗಳಿದೆ, ಫ್ರೀ ಆಗಿ ನಾನೇ ಮಾಡಿದ್ದೀನಿ. ಸೊ ಬಹಳಷ್ಟು ಸುಮಾರು ಒಂದು 15-20 ವಿಡಿಯೋಗಳಿದೆ, ಅವುಗಳು ಕೂಡ ಅವರಿಗೆ ಯೂಸ್ ಆಗಲಿ ಅನ್ನೋದು ಒಂದು ಭಾವನೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.